ಸರ್, ಈಗ ಮೋದಿ ಅವರ ಆದಿಯಾದಂತೆ ಎಲ್ಲರೂ ಕೂಡ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಗ್ಯಾರಂಟಿಗಳು ವೈಫಲ್ಯ ಆಗಿದೆ ಅಂತ ಮಹಾರಾಷ್ಟ್ರ ಜಾರ್ಖಂಡ್ ಎಲೆಕ್ಷನ್ ಅಲ್ಲಿ ಇದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನೋಡಿ, ಈಗಾಗಲೇ ಅವ್ರಿಗೆ ಸವಿಸ್ತರವಾದಂಥ ಉತ್ತರ ಜಾರ್ಖಂಡ್ನಲ್ಲೂ ಕೊಟ್ಟಿದ್ದೇನೆ ಮತ್ತು ಮಹಾರಾಷ್ಟ್ರದಲ್ಲೂ ಹೇಳಿದ್ದೇನೆ. ಈಗೂ ಕೂಡ ಅವ್ರಿಗೆ ಹೇಳ್ತೇನೆ, ನಮ್ಮ ಕರ್ನಾಟಕ ರಾಜ್ಯದ ಸ್ವಲ್ಪ ಬಜೆಟ್ ಅವರು ಓದಬೇಕು. ಸುಮಾರು 52,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ 5 ಪ್ರೋಗ್ರಾಮ್ಗಳಿಗೆ ಇಟ್ಟಿದ್ದಾರೆ. ಆ 5 ಪ್ರೋಗ್ರಾಮ್ದಲ್ಲಿ ಈಗಾಗಲೇ 47% ಖರ್ಚು ಮಾಡಿದ್ದಾರೆ. ಇಷ್ಟೊಂದು ರಿಸಲ್ಟ್ ಈಗಾಗಲೇ ಬಂದಿದೆ. ಆದರೆ ಬಹುಶಃ ಅವರು ಬಜೆಟ್ ನೋಡಿಲ್ಲ ಕಾಣ್ತದೆ. ಬಜೆಟ್ ಇಲ್ಲದೆ ಅವರು ಈಗ ಅನೇಕ ಘೋಷಣೆ ಮಾಡಿದ್ದಾರೆ. ಏನು ಕರ್ನಾಟಕದಲ್ಲಿ ನಮ್ಮ 5 ಗ್ಯಾರಂಟಿಗಳೇನು ನಾವು ಘೋಷಣೆ ಮಾಡಿದ್ದು ಅದನ್ನೇ ತಗೊಂಡು ಅವರೆಲ್ಲ ಕಡೆ ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ, ಆಮೇಲೆ ಬೇರೆ ಗುಜರಾತ್ನಲ್ಲಿ, ರಾಜಸ್ಥಾನದಲ್ಲಿ ಅವರು ಎಲ್ಲ ಮಾಡ್ತಾ ಇದ್ದಾರೆ. ನೀವ್ಯಾಕೆ ಮಾಡ್ತಾ ಇದ್ದೀರಿ ಅಂದರೆ ನಮ್ದಾದ್ಮೇಲೆ ನಿಮ್ಮ ಎಲೆಕ್ಷನ್ಸ್ ಆಗಿದ್ದು. ಇದು ಎಲ್ಲನೂ ಕೂಡ ಸುಮ್ಮನೆ ಕೆಟ್ಟ ಹೆಸರು ತರಬೇಕು ಕರ್ನಾಟಕಕ್ಕೆ ಅಂತ ಹೇಳಿ ಅವರ ಒಂದು ಪ್ರಚಾರ ನಡೆದಿದೆ. ಅಂಥ ಪ್ರಚಾರಕ್ಕೆ ಯಾರು ಕಿವಿಗೂಡಬಾರ್ದು. ಮತ್ತು ಸುಮಾರು 45% ಈಗಾಗಲೇ ಖರ್ಚಾದ್ಮೇಲೆ ಅಕ್ಟೋಬರ್ ನಾ ಹೇಳ್ತೀನಿ ಆದಮೇಲೆ ಅದಕ್ಕೆ ಪುನಃ ಎತ್ತಿ ಅದೇ ಹೇಳೋದು ಸರಿ ಇಲ್ಲ. ನಮ್ಮ ಗ್ಯಾರಂಟಿಗಳನ್ನೇ ಕಾಪಿ ಮಾಡಿದ್ದಾರೆ. ನಮ್ಮ ಗ್ಯಾರಂಟಿ ಅಟ್ಲೀಸ್ಟ್ ನಾವು ಏನು ಗ್ಯಾರಂಟಿಗಳು ಹೇಳಿ ಸ್ಕೀಮ್ಗಳು ಹೇಳಿದ್ದೇವೆ ಅದನ್ನು ಅನುಷ್ಠಾನದಲ್ಲಿನೂ ತರ್ತಾ ಇದ್ದೇವೆ. ಅದು ನಾವು ಕೇಂದ್ರ ಸರ್ಕಾರದಾಗಿದ್ದಾಗಿರ್ಬೋದು, ರಾಜ್ಯ ಸರ್ಕಾರ ಇಲ್ಲಿದ್ದಾಗೂ ಈಗ. ಆದರೆ ಅವರು ಯಾವ ಗ್ಯಾರಂಟಿ ಮೋದಿಯವರು ಕೊಟ್ಟಿದ್ದಾರೋ ಒಂದೂ ಅನುಷ್ಠಾನಕ್ಕೆ ತರಲಿಲ್ಲ. 15 ಲಕ್ಷ ರೂಪಾಯಿ ಕೊಡೋದು ಅನುಷ್ಠಾನಕ್ಕೆ ತಂದ್ರ, 2 ಕೋಟಿ ಜಾಬ್ ಕೊಡ್ತಕ್ಕಂಥದ್ದು ತಂದ್ರ, ನೋಟ್ ಬಂದಿ ಫೇಲ್ ಆದರೆ ನನಗೆ ಎಲ್ಲಿ ಸೂಲಿ ಮೇಲೆ ಏರಿಸಿ ಅಂತ ಅಂದರು ತಂದ್ರ, MSB ನಾವು 2 ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು ತಂದ್ರ. ಸೊ ಇಂಥವು ಎಸೋ ಗ್ಯಾರಂಟಿ, ದೊಡ್ಡ ಗ್ಯಾರಂಟಿ ಅವ್ರದ್ದು. ಬುಲೆಟ್ ಟ್ರೈನ್ 2 ವರ್ಷನಾಗ ತಂದಿರಿ ಅಂತ ಹೇಳಿದ್ರು, ಈಗಾಗಲೇ ಪೂಲ್ ಬಿದ್ದು ಹೋಯ್ತು. ಸೊ ಇಂಥವು ಎಲ್ಲನೂ ಕೂಡ ಜುಮ್ಲಾಗಳು, ಎಲೆಕ್ಷನ್ ಪರ್ಪಸ್ಲಿಂದ ಅವರು ಮಾತಾಡಿದ್ದಾರೆ ಹೊರತಾಗಿ ನಾವು ಜನಕಲ್ಯಾಣಕ್ಕಾಗಿ ಕರ್ನಾಟಕದಲ್ಲಿ ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಒಂದು ಹಿತಕ್ಕಾಗಿ ಕೆಲಸವನ್ನ ಮಾಡ್ತೇವೆ. ಅವರು ಹೀಗೆ ಹೇಳ್ಕೋತಾರೆ. ರಾಜ್ಯದಲ್ಲಿ ವಕ್ಫ್ ವಿವಾದ ಸಾಕಷ್ಟು ಸುದ್ದಿ ಆಗ್ತಾ ಇದೆ ಸರ್. ಅದನ್ನ ನೋಡಿ, ಅದು ಜಾಯಿಂಟ್ ಸೆಲೆಕ್ಟ್ ಕಮಿಟಿದವರು ಮಾಡ್ತಾ ಇದ್ದಾರೆ. ಅದರಾಗ ನನ್ನ ಪಾತ್ರ ಇಲ್ಲ. ಯಾಕಂದರೆ ನಾವು ಹೇಳಂಗಿಲ್ಲ. ನಾವು ಒಬ್ಬರು ಮೆಂಬರ್ ಆಗಿ ನನ್ನ ಅಭಿಪ್ರಾಯನ ಅಲ್ಲಿ ಕೊಡಂಗಿಲ್ಲ. ಈಗಾಗಲೇ ನಮ್ಮ ಪರವಾಗಿ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಇದ್ದ ಮೇಲೆ ಆ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ರಿಪೋರ್ಟ್ ಪಾರ್ಲಿಮೆಂಟ್ನಾಗ ಬಂದ ಮೇಲೆ ನಾವು ಹೇಳ್ಬೋದು. ಸರ್, EVM ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಸರ್. ಜಾರ್ಖಂಡ್ ಅಂತೆ ಏನಾದ್ರು ಇದು ಹರಿಯಾಣದಂತೆ ಮಹಾರಾಷ್ಟ್ರದಲ್ಲೂ EVM ತೊಂದರೆ ಆಗ್ಬಹುದು ಅಂತ ಶಂಕೆ ವ್ಯಕ್ತಪಡಿಸಿ. ಈಗ ನಾನು ಅದ್ರ ಬಗ್ಗೆ ಪದೇ ಹೇಳಲ್ಲ. ನಮ್ಮದೊಂದು ಟೀಮ್ ಇದೆ EVM. ನಮ್ಮ ಅನೇಕ ಇನ್ಕ್ಲೂಡಿಂಗ್ ಕಪಿಲ್ ಸಿಬ್ಬಾಲ್, ಇನ್ಕ್ಲೂಡಿಂಗ್ ನಮ್ಮ ಇವರು ಸಿಂಘವಿ, ಭಾಳ ಜನ ಕೆಲಸ ಮಾಡ್ತಾ ಇದ್ದಾರೆ. ನೋಡೋಣ. ರಾಜ್ಯದ 3 ಉಪಚುನಾವಣೆಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.